सुप्रभात बच्चों। आज हम देखते हैं 11 पाठ वृक्ष प्रेमी तिम्मक्का के बारे में अधिक विषय प्राप्त करेंगे। ऑनलाइन कक्षा के लिए आप सभी का ಸ್ವಾಗತ करती हूँ। ಮಕ್ಕಳೇ, ಈಗ ಆಲ್ರೆಡಿ ನೀವೆಲ್ಲರೂ ಕೂಡ ಲೆಸನ್ಸ್ ನೋಡ್ತಾ ಇದ್ದೀರಾ ಯೂಟ್ಯೂಬ್ ಕ್ಲಾಸಸ್ಸಲ್ಲಿ. ಇವತ್ತಿಂದ ಸೆಕೆಂಡ್ ಸೆಮ್ ಲೆಸನ್ಸ್ ಮೀನ್ಸ್ SA2ನಲ್ಲಿ ಕೇಳ್ತಕ್ಕಂಥ 2ನೇ ಸೆಮಿಸ್ಟರ್ನ ಪಾಠಗಳು ಶುರುವಾಗ್ತಾ ಇದೆ. ಮಕ್ಕಳೇ ನೋಡ್ಕೊಳ್ಳಿ, ಚೆನ್ನಾಗಿ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ವೃಕ್ಷ ಪ್ರೇಮಿ ತಿಮ್ಮಕ್ಕಾಜಿ ಪುನರಾವರ್ತನ್ ಕ್ಲಾಸ್ ಅಂದರೆ ಈಗ ಆಲ್ರೆಡಿ ಲೆಸನ್ಸ್ ಆಗಿದೆ. ಇನ್ನೊಂದು ಸರಿ ಗ್ಲಾನ್ಸ್ ಮಾಡೋಣ ಮಕ್ಕಳೇ. ಸಾಲು ಮರದ ತಿಮ್ಮಕ್ಕ. सालू मरद तिम्मक्का का नाम आज कर्नाटक के कोने कोने में व्याप्त है. समाज सेवा के क्षेत्र में यह एक महिला मिसाल बन गई है. ग्रामीण प्रदेश के एक गरीब परिवार में जन्म लेने वाली एक अनपढ़ महिला के उदात्त ವ್ಯಕ್ತಿತ್ವ एवं कार्य का परिचय जहाँ हम पाएंगे. ನೋಡಿ ಮಕ್ಕಳೇ, ಸಾಲು ಮರದ ತಿಮ್ಮಕ್ಕ ಇವರು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಬ್ಬ ಮಹಾನ್ ಮಹಿಳಾ ಮಿಸಾಲ್ ಬನ್ ಗಯಿ. ಗ್ರಾಮೀಣ ಪ್ರದೇಶಕ್ಕೆ ಏಕ್ ಗರೀಬ್. ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಬಹಳ ಬಡತನದ ಕುಟುಂಬದಲ್ಲಿ ಜನ್ಮ ತಾಳಿರ್ತಕ್ಕಂತಹ ಇವರು ಸಾಲು ಮರದ ತಿಮ್ಮಕ್ಕಾಜಿ. ಅನ್ಪಡ್ ಮಹಿಳಾ. ನೋಡಿ, ಅನ್ಪಡ್ ಮನೆ ಅಶಿಕ್ಷಿತ ಅಂದರೆ ಓದಿದವರ ಅಲ್ಲ. ಯಾರು? ಸಾಲು ಮರದ ತಿಮ್ಮಕ್ಕ ಅವರು. ಉದಾತ್ತ ವ್ಯಕ್ತಿತ್ವ ಎಂ ಕಾರ್ಯಕ ಪರಿಚಯ ಅಂಪಾಯಿಂಗ್. ಇವರ ಉದಾತ್ತ ಧಾರಾಳವಾದ ಮನೋಭಾವನೆಯಿಂದ ಇವರು ಯಾವೆಲ್ಲ ಕೆಲಸಗಳನ್ನು ಮಾಡಿದರು ಅನ್ನೋದನ್ನು ನಾವಿವತ್ತಿನ ದಿನ ನೋಡೋಣ. ಜನ್ಮ और जन्म स्थान. तिम्मक्का का जन्म तुमकूरू जिला गुब्बी तालुक में एक छोटा गांव कक्केनहल्ली में हुआ था. उनके पिता थे चिक्करंगैया, माता थी विजयम्मा. तिम्मक्का को अपने माता पिता के 4 संतानों में एक थी. तिम्मक्का के माँ बाप मेहनत मजदूरी करते हुए अपना पेट पालते थे. ನೋಡಿ ಮಕ್ಕಳೇ, ತಿಮ್ಮಕ್ಕ ಅವರ ತಂದೆ ಹೆಸರು ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಇವರು ಅವರ 6ನೆಯ ಸಂತಾನ ಅಂದರೆ 6ನೆಯ ಮಗಳಾಗಿ ಜನಿಸಿರ್ತಕ್ಕಂಥವ್ರು. ಯಾರು? ನಮ್ಮೆಲ್ಲರ ತಿಮ್ಮಕ್ಕ. ಯಾವ ಊರಂದರೆ ತುಮಕೂರು ಜಿಲ್ಲೆಯ ಗುಬ್ಬಿ ಅನ್ನೋ ತಾಲೂಕಿನಲ್ಲಿ ಕಕ್ಕೇನಹಳ್ಳಿಯಲ್ಲಿ ಒಂದು ಗ್ರಾಮೀಣ ಕುಟುಂಬ, ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವರು ಯಾರು? ತಿಮ್ಮಕ್ಕಾಜಿ. ತಿಮ್ಮಕ್ಕ का विवाह. तिम्मक्का के पति का नाम है ಚಿಕ್ಕರಂಗಯ್ಯ, ಬಿಕ್ಕಳ ಚಿಕ್ಕಯ್ಯ ತಾ. ನೋಡಿ, ಅವರ ಪತಿ ಹೆಸರು ಬಿಕ್ಕಳ ಚಿಕ್ಕಯ್ಯ. ವಾಹಬಿ ಅನ್ಪಡ್ತಾ, ಅವರು ಕೂಡ ಅನಕ್ಷರಸ್ಥರು. रोज दूसरों के खेत में पसीना बहकर काम किया करता था. इस दंपति को एक एक टुकड़े रोटी के लिए कड़ी मेहनत करनी पड़ी. ನೋಡಿ ಮಕ್ಕಳ, ಇವರು ಕಷ್ಟಪಡಬೇಕು, ಊಟವನ್ನು ತಿನ್ನಬೇಕು. ಅವತ್ತಿನ ದುಡಿಮೆ ಅವತ್ತಿಂದಲೇ ಖರ್ಚಾಗ್ತಕ್ಕಂಥ ಪರಿಸ್ಥಿತಿ ಅವರಿಗೆ. ಅವರ ಮದುವೆಯ ನಂತರವೂ ಕೂಡ ಅವರು ಬಡತನದ ಪರಿಸ್ಥಿತಿಯನ್ನೇ ಎದುರಿಸ್ತಾ ಇದ್ರು. इस दंपति को एक एक टुकड़े रोटी के लिए कड़ी मेहनत करनी पड़ी. ನೋಡಿ, ಒಂದೊಂದು ತುತ್ತು ಊಟವನ್ನು ಮಾಡಬೇಕು ಅಂದರೆ ಕಷ್ಟಪಟ್ಟೇನೆ ತಿಂತಕ್ಕಂಥ ಪರಿಸ್ಥಿತಿ ಅವರಿಗೆ ಇತ್ತು. यदि एक दिन मजदूरी नहीं मिले तो उन्हें भूखे रहना ಪಡ್ತಾ. ಏನಾದರೂ ಕೆಲಸ ಒಂದಿನ ಸಿಗಲಿಲ್ಲ ಅಂದರೆ ಅವರ ಹಸಿವಿನಿಂದ ಇರಬೇಕಾಗಿತ್ತು. ನೋಡಿ ಮಕ್ಕಳೇ, ಚಿಕ್ಕರಂಗಯ್ಯ ಮತ್ತು ತಿಮ್ಮಕ್ಕ ಅವರ ಫೋಟೋ. ನೆಕ್ಸ್ಟ್, ತಿಮ್ಮಕ್ಕ ನಿಸ್ಸಂತಾನ ಥಿ. ಪತಿ ಪತ್ನಿ ಬಚ್ಚೋಂ ಕೆ ಲಿಯೆ ತರಸ್ ಜಾತೆ. ಇವರಿಗೆ ಮಕ್ಕಳಿಲ್ಲದ ಕಾರಣ ಇವರು ಬಹಳ ಬೇಸರವಾದ ಜೀವನವನ್ನು ನಡೆಸ್ತಾ ಇದ್ರು. ಅಂತ್ ಮೇ ಉನ್ಹೆ ಬಚ್ಚೆ ಕೋ ಗೋದ್ ಲಿಯಾ. ಒಂದು ಮಗುವನ್ನು ದತ್ತು ತೆಗೆದುಕೊಂಡ್ರು. अंत में 2005 में बल्लू के उमेश BN को पुत्र के रूप में अपनाया. ನೋಡಿ, BN ರಮೇಶ್ ಅನ್ನೋರನ್ನು ದತ್ತಕ ಪುತ್ರ ಆಗಿ ತೆಗೆದುಕೊಂಡ್ರು. अब उनकी देखभाल वही कर रहा. ಇವತ್ತು ಕೂಡ ಅವರ ನೋಡ್ಕೊಳ್ತಕ್ಕಂಥ ಕೆಲಸ ತಿಮ್ಮಕ್ಕಾಜಿ ಅವರು ಮಾಡ್ತಾ ಇದ್ದಾರೆ. ನೋಡಿ, ಅವರ ದತ್ತು ಪುತ್ರನ ಫೋಟೋ ಜೊತೆಗೆ ತಿಮ್ಮಕ್ಕಾಜಿ ಅವರು ಕೂಡ ಇದ್ದಾರೆ. ಧರ್ಮ ಕಾರ್ಯ ಮೇ ತಿಮ್ಮಕ್ಕ. ತಿಮ್ಮಕ್ಕ
और चिक्करंगಯ್ಯ दोनों ने निश्चय किया कि अपने आप को किसी ಧರ್ಮ ಕಾರ್ಯ में ಲಗಾ ले. ಇವರು ಒಂದು ನಿರ್ಧಾರವನ್ನು ಮಾಡಿದ್ರು, ಏನೋ ನಾವೆಲ್ಲರೂ ಕೂಡ ಏನಾದರೂ ಮಾಡಬೇಕಲ್ಲ ಅಂತೇಳಿ. ಉನ್ಕೆ ಗಾಂವ್ ಕೆ ಪಾಸ್ ಈ ಶ್ರೀ ರಂಗಸ್ವಾಮಿ ಕಾ ಮಂದಿರ್ ತಾ, ವಹ ಹರ್ ಸಾಲ್ ಮೇಲಾ ಲಗ್ತಾ ತಾ. ಅವರ ಊರ ಹತ್ರ ಇರ್ತಕ್ಕಂಥ ದೇವಸ್ಥಾನ ಯಾವುದದು? ಶ್ರೀರಂಗಸ್ವಾಮಿ. ಅಲ್ಲಿ ದಿನವೂ ವರ್ಷದಲ್ಲಿ ಒಂದ್ಸರಿ ಜಾತ್ರೆ ನಡೀತಾ ಇತ್ತು. दोनों दंपति वहाँ आने वाली जानवरों के लिए पीने के पानी का ಇಂತಜಾಮ ಕಿಯಾ. ಅವರು ಆ ಜಾತ್ರೆಯಲ್ಲಿ ಅಲ್ಲಿ ಬರ್ತಕ್ಕಂತಹ ಜಾನುವಾರು ಅಂದರೆ ದನ ಕರುಗಳಿಗೆ ನೀರನ್ನು ಉಣಿಸ್ತಕ್ಕಂಥ ಒಂದು ಧರ್ಮದ ಕಾರ್ಯವನ್ನು ಶುರು ಮಾಡಿಕೊಂಡ್ರು. ಹುಲಿಕಲ್ ಸೆ ಕುದೂರ್ ತಕ್. ನೋಡಿ, ನಂತರ ಇವರು ಏನು ಮಾಡಿದ್ರು ಗೊತ್ತಾ ಮಕ್ಕಳೇ? ತಿಮ್ಮಕ್ಕನೇ ರಾಸ್ತೆ ಕೆ ದೋನೋ ಓರ್ ಪೇಡ್ ಲಗಾನೆ ಸಿಂಚನೆ ಬಡಾನೆ ಕಿ ಬಾತ್ ಸೋಚಿ. ಯಾಕೆ ನಾವು ಮರಗಳನ್ನು ನೆಡಬಾರ್ದು? ಮಕ್ಕಳಿಲ್ಲದ ಕಾರಣ ಅವ್ರಿಗೆ ದತ್ತುಪುತ್ರ ತೆಗೆದುಕೊಂಡ್ರೂ ಕೂಡ ಸಮಾಧಾನ ಆಗಲಿಲ್ಲ. ಹಾಗಾಗಿ ಏನು ಮಾಡಿದರು? ರಸ್ತೆ ಎರಡೂ ಬದಿಗಳಲ್ಲಿ ಮರ ನೆಡಬೇಕು ಅನ್ನೋ ಒಂದು ಆಲೋಚನೆ ಬಂತು. ರಾಸ್ತೆ ಕೆ ದೋನೋ और पेड़ लगाने. यहाँ काम आसान होने पर भी उन्होंने ಹುಲಿಕಲ್ और ಕುದೂರ್ ಸೆ ಬೀಚ್. ನೋಡಿ, ಹುಲಿಕಲ್ಲಿಂದ ಮತ್ತು ಕುದೂರ್ಗೆ ಹೋಗ್ತಕ್ಕಂಥ ರಸ್ತೆ ಎರಡೂ ಬದಿಯಲ್ಲಿ ಇವರು ತಿಮ್ಮಕ್ಕ ಹಾಕಿರ್ತಕ್ಕಂಥ ಮರಗಳನ್ನು ನಾವು ಕಾಣಬಹುದು. ಎಷ್ಟು ಕಿಲೋಮೀಟರ್ ಅಂದರೆ 4 ಕಿಲೋಮೀಟರ್ವರೆಗೂ ಕೂಡ ಇವರು ಮರಗಳನ್ನು ನೆಟ್ಟರು. ಯಾವುದದು? ಬರ್ಗದಕ್ಕೆ ಪೇಡ್ ಲಗಾಯ. उन पेड़ों की भेड़ बकरियों से रक्षा करने की ವ್ಯವಸ್ಥಾ ಕಿ. ಅಷ್ಟೇ ಅಲ್ಲ, ಕುರಿ ಮತ್ತು ಮೇಕೆಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವರು ಮಾಡಿದರು. ನಿರಂತರ ಪರಿಶ್ರಮ ಸೆ ಪಹಲೆ ಸಾಲ್ 10, दूसरे साल 15 और तीसरे साल 90 पेड़ लगाए. ಒಂದು ವರ್ಷ 10 ಮರಗಳನ್ನು ನೆಟ್ಟರು, ನಂತರ 15, ನಂತರ 30, ಹೀಗೆ ಹಲವಾರು ಮರಗಳನ್ನು ನೆಡ್ತಾ ಇವರು ಸಾಗಿ ಈಗ 100 ಮರಗಳಾಗಿದೆ. ಉನ್ಹೆ ಅಪನೆ ಬಚ್ಚೋಂ ಕಿ ತರಹ ಪಾಲ್ ಪೋಸ್. ತನ್ನ ಮಕ್ಕಳ ರೀತಿ ಅವನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥ ಕೆಲಸ ತಿಮ್ಮಕ್ಕಾಜಿಯವರು ಮಾಡ್ತಾ ಇದ್ದಾರೆ. ವೇ ಪೇಡ್ ಅಬ್ ರಾಹಗೀರೋಂ ಕೋ ಛಾಯಾ ದೇನೆ ಕೆ ಸಾಥ್. ನೋಡಿ, ರಾಹಗೀರ್ ಮನೆ ದಾರಿ ಹೋಗರು ಪಥಿಕರಿಗೆ ಸಹಾಯ ಆಗ್ತಕ್ಕಂಥ ಮರಗಳನ್ನು ನೆಟ್ಟು. ಪಕ್ಷಿಯೋಂಕೆ ಆಶ್ರಯಧಾಮ ಬಿ ಬನ್ ಗೈ. ಪಕ್ಷಿಗಳಿಗೂ ಕೂಡ ಆಶ್ರಯಧಾಮ ಆಯಿತು. ಅಪ್ನೆ ಪೇಡೋಂಕೆ ಸಾಥ್ ತಿಮ್ಮಕ್ಕ. ನೋಡಿ, ಅವ್ರು ನೆಟ್ಟಿರ್ತಕ್ಕಂಥ ರಸ್ತೆಯ ಮಧ್ಯದಲ್ಲಿ ತಿಮ್ಮಕ್ಕಾಜಿಯವರು ನಿಂತ್ಕೊಂಡಿರ್ತಕ್ಕಂಥ ಫೋಟೋ ಇದೆ ಮಕ್ಕಳೇ. ನಂತರ ನೋಡಿ, इस कार्य के लिए, ಇವರ ಈ ಅದ್ಭುತ ಕಾರ್ಯಕ್ಕೋಸ್ಕರ ತಿಮ್ಮಕ್ಕ को उनकी निष्ठा त्याग तथा सेवा के लिए नाडोज पुरस्कार, राष्ट्रीय नागरिक पुरस्कार, इंदिरा प्रियदर्शिनी पुरस्कार, मित्र वीर चक्र, कर्नाटक कल्पवल्ली गार्ड फ्री फिल्म्स धैर्य पुरस्कार, विशालाक्षी पुरस्कार, डा कारंत पुरस्कार, कर्नाटक सरकार के महिला और शिशु कल्याण विभाग के द्वारा सम्मान पत्र आदि अनेक पुरस्कारों से अलंकृत किया गया है. ತಿಮ್ಮಕ್ಕಾಜಿ ನೋಡಿ, ಎಷ್ಟು ಹಲವಾರು ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿದ್ದಾರೆ. ತಿಮ್ಮಕ್ಕ 212 में संपन्न प्रथम राष्ट्रीय पर्यावरण सम्मेलन की अध्यक्ष रही. ನೋಡಿ, ಪ್ರಥಮ ರಾಷ್ಟ್ರೀಯ ಸಮ್ಮೇಳನ 2012ರಲ್ಲಿ ಇವರು ಅಧ್ಯಕ್ಷೀಯ ಸ್ಥಾನವನ್ನು ವಹಿಸ್ಕೊಂಡ್ರು. ನೋಡಿ ಮಕ್ಕಳೇ, ಇದ್ರ ಕುರಿತು ಒಂದು ಪುಟ್ಟದಾಗಿರ್ತಕ್ಕಂಥ ವಿಡಿಯೋ ಇದೆ, ನೋಡೋಣ ಮಕ್ಕಳೇ. ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ವಿಡಿಯೋ ಇದೆ, ನೋಡಿ ಮಕ್ಕಳೇ. ನೋಡಿದ್ರಿ ಅಲ್ವಾ ಮಕ್ಕಳೇ, ತಿಮ್ಮಕ್ಕಾಜಿಯವರಿಗೆ ಮೋದಿಜಿನೂ ಕೂಡ
ಕೂತು ಪ್ರಶಸ್ತಿಯಲ್ಲಿ ಚಪ್ಪಾಳೆ ತಟ್ಟಿರ್ತಕ್ಕಂಥ ವಿಶೇಷ ವಿಡಿಯೋವನ್ನು ನೀವು ನೋಡಿದ್ರಿ. ನಂತರ ನೋಡಿ ಮಕ್ಕಳೇ, ತಿಮ್ಮಕ್ಕಕ್ಕೆ ಸಾಮಾಜಿಕ ಕಾರ್ಯ. ಹಾಗಾದರೆ ಸಮಾಜದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಿದರು? ಪರಿಸರ ಸಂರಕ್ಷಣೆ के साथ साथ ತಿಮ್ಮಕ್ಕ ಸಾಮಾಜಿಕ ಕಾರ್ಯ भी कर रही. ನೋಡಿ, ಅಷ್ಟೇ ಅಲ್ಲ, ಇವರು ಮರಗಳನ್ನು ನೆಡೋದ್ರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡಿದರು. ಪತಿ की याद में ಹುಲಿಕಲ್ ಗ್ರಾಮ में गरीबों के लिए निःशुल्क अस्पताल के निर्माण करने का संकल्प की है. ಅಷ್ಟೇ ಅಲ್ಲ, ತಮ್ಮ ಪತಿಯ ನೆನಪಿಗೋಸ್ಕರ ಹುಲಿಕಲ್ ಗ್ರಾಮದಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟಿದರು. जो भी धनराशि पुरस्कार के रूप में तिಮ್ಮಕ್ಕ को मिली है उसे वह सामाजिक कार्य तथा दीन दलितों की सेवा के लिए अर्पित कर रही है. ಜೊತೆಗೆ ದೀನ ದಲಿತರಿಗೆ, ಬಡವರಿಗೆಲ್ಲರಿಗೂ ಕೂಡ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ತಿಮ್ಮಕ್ಕಾಜಿಯವರು ಮಾಡಿದರು ಅಲ್ವಾ ಮಕ್ಕಳೇ. ಹಾಗಾದರೆ ಮಕ್ಕಳೇ, ತಿಮ್ಮಕ್ಕಾಜಿಯವರು ಮರಗಳನ್ನು ನೆಟ್ಟು ಸಾಲು ಮರದ ತಿಮ್ಮಕ್ಕ ಅಂತೇಳಿ ಹೆಸರನ್ನು ಪಡೆದರು. ಅಷ್ಟೇ ಅಲ್ಲ, ಇವರ ಹೆಸರನ್ನು ಕುರಿತು ಹಲವಾರು ನ್ಯೂಸ್ ಚಾನೆಲ್ಗಳು ಕೂಡ ವಿಶೇಷ ಮಾಹಿತಿಗಳನ್ನು ಕೊಟ್ಟರು. ಹಾಗಾದರೆ ನೋಡಿ, ಭತ್ತದ ಉತ್ಸಾಹ, ಗಿಡಗಳ ಪಾಲನೆಯಲ್ಲಿ ನಿರತವಾಗಿರೋ ಈ ಅಜ್ಜಿ ಸಾಲು ಮರದ ತಿಮ್ಮಕ್ಕ. ಹೆಸರೇ ಹೇಳುವಂತೆ ರಸ್ತೆ ಬದಿ ಸಾಲು ಸಾಲಾಗಿ ಗಿಡ ಮರಗಳನ್ನ ಬೆಳೆಸಿರೋದ್ರಿಂದ ಸಾಲು ಮರದ ತಿಮ್ಮಕ್ಕ ಅಂತಲೇ ಚಿರಪರಿಚಿತರಾಗಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಹುಲಿಕಲ್ಲು ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಸಾಲು ಮರದ ತಿಮ್ಮಕ್ಕ ತನ್ನ ಪತಿ ಬಿಕ್ಕಲು ಚಿಕ್ಕಯ್ಯನೊಂದಿಗೆ ಕೂಲಿ ಮಾಡಿ ಜೀವನ ಸಾಗಿಸ್ತಿದ್ರು. ಮದುವೆಯಾಗಿ 25 ವರ್ಷವಾದರೂ ಸಂತಾನ ಭಾಗ್ಯ ಪ್ರಾಪ್ತಿಯಾಗಲಿಲ್ಲ. ರಸ್ತೆ ಬದಿಗಳಲ್ಲಿ ಗಿಡಗಳನ್ನ ನೆಡೋ ಮೂಲಕ ಮಕ್ಕಳಿಲ್ಲದ ಆ ನೋವನ್ನ ಮರೆಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೂ ಆ ದಿನಗಳಲ್ಲಿ ಅನುಭವಿಸಿದ ಕಷ್ಟಗಳು ಇಂದಿಗೂ ಕಣ್ಣಲ್ಲಿ ನೀರು ತರಿಸುತ್ತವೆ ಅಂತಾರೆ ತಿಮ್ಮಕ್ಕ. ಅವರಿಂದಲೂ ಸುಖ ಪಡಲಿಲ್ಲ ಸ್ವಾಮಿ. ನನ್ನ ಗಂಡನಿಂದಲೂ 3 ಜನ, ನಮ್ಮ ಅತ್ತೆ, ನನ್ನ ಗಂಡ, ನನ್ನ ಮೈದ 3 ಜನದ್ದು ಇವರು ಹುಚ್ಚೆಗೊಳ್ಳಿದ್ದೀನಿ. ತಿಳಿಸಿದ್ದೀನಿ, ಮುನ್ಸಿದ್ದೀನಿ, ತಿನ್ನಿಸಿದ್ದೀನಿ, ಮಣ್ಗಾಡಿಸಿ ಅವ್ರನ್ನೆಲ್ಲ ಸಾಕಿ ಸ್ವರ್ಗ ಸೇರಿಸಿ ನನ್ನ ಗಂಡ ಸತ್ತ 5 ವರ್ಷದ ಮೇಲೆ ಇವಾಗ ಬಸತಿಗಳು ಬಂದವೆ ಸ್ವಾಮಿ. ಇವು ನೋಡಿಕೊಂಡು ಎಲ್ಲ ಈ ದೇಶನ ಎಲ್ಲ ಮರೆತುಬಿಟ್ಟು ಇವು ನೋಡ್ಕೊಂಡು ಕಾಲ ಕಳೆದು ದೀಪ ಹಚ್ಕೊಂಡಿದ್ದೀನಿ ಸ್ವಾಮಿ ಮನೆಯೊಳಗೆ. ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತಂದು ಗಿಡಗಳ ಪಾಲನೆ ಮಾಡಿದ್ದಾರೆ. ಪ್ರತಿ ಚಿಕ್ಕಯ್ಯ ಕಾಲವಾದ್ರೂ ಏಕಾಂಗಿಯಾಗಿದ್ದ ತಿಮ್ಮಕ್ಕನಿಗೆ ಆಸರೆಯಾಗಿದ್ದು ತಾನೇ ಸಾಕಿ ಸಲುಹಿದ ಆಲದ ಮರಗಳು. ಅಂದು 450ಕ್ಕೂ ಹೆಚ್ಚು ನೆಟ್ಟ ಗಿಡಗಳು ಇಂದು ಮರಗಳಾಗಿವೆ. ಇವೇ ಇವರಿಗೆ ಮಕ್ಕಳು. ಮರೋಗಿ ಸಸಿ ಆಯಿತು, ಸಸಿ ಒಳಗೆ ಕೊಂಬೆ ಹೊಡೀತು, ಕೊಂಬೆ ಒಳಗೆ ಹೂ ಬಿಡ್ತು, ಮೊಗ್ಗಾಯ್ತು, ಹೂ ಬಿಡ್ತು, ಹಣ್ಣಾಯ್ತು, ಹಣ್ಣಾಗಿ ಕೆಳಗೆ ಕುದುರ್ತಾ ಇದೆ ಭೂಮಿ ಮೇಲೆ. ಅದೇ ಸಂತೋಷ. ನೀರುಣಿಸಿ ಪೋಷಿಸಿ ಬೆಳೆಸಿದ ಆಲದ ಮರಗಳು ನೂರಾರು ಜನರಿಗೆ ನೆರಳು ನೀಡಿ ಶುದ್ಧ ಗಾಳಿ ನೀಡ್ತಿವೆ. ಮರಗಳನ್ನೇ ಮಕ್ಕಳೆಂದು ಸಾಕಿ ಸಲುಹಿದ ತಿಮ್ಮಕ್ಕನಿಗೆ ಮರಗಳೇ ಗೌರವ ಪ್ರಶಸ್ತಿಗಳನ್ನ ತಂದುಕೊಟ್ಟಿವೆ. ತನ್ನ ಪತಿಯಾದಂಥ ಬಿಕ್ಕಲ ಚಿಕ್ಕಯ್ಯನ ಜೊತೆಗೂಡಿ ಮದುವೆಯಾದಂಥ ಹೊಸದ್ರಲ್ಲಿ. ಮಕ್ಕಳೇ, ನೀವೆಲ್ಲರೂ ಕೂಡ ನೋಡಿದ್ರಲ್ವಾ, ತಿಮ್ಮಕ್ಕ ಅವರ ಬಗ್ಗೆ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಹಲವಾರು ವಿಶೇಷಗಳನ್ನು, ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅವರ ಜೀವನದ ಕಷ್ಟಗಳನ್ನು ಹೇಳ್ತಾ ಕಣ್ಣೀರು ಹಾಕಿದ್ರಲ್ವ ಮಕ್ಕಳೇ. ನೋಡಿ, ಕಷ್ಟ ಅನ್ನೋದು ಹೀಗೆ ಇರಲ್ಲ, ಕಷ್ಟದ ನಂತರ ಸುಖ ಬಂದೇ ಬರುತ್ತೆ ಅನ್ನಲಿಕ್ಕೆ ತಿಮ್ಮಕ್ಕಾಜಿಯವರು ಕೂಡ ಒಂದು ಪ್ರಸ್ತುತ ಉದಾಹರಣೆಯಾಗಿದ್ದಾರೆ. ನೋಡಿ, ವೃಕ್ಷ ರಕ್ಷತೆ ರಕ್ಷಿತಃ, ಪೇಡ್ ಲಗಾವೋ ಪರಿಸರ ಬಚಾವ್ ಅಲ್ವ ಮಕ್ಕಳೇ. ನಾವೆಲ್ಲರೂ ಮರಗಳನ್ನು ನೆಡಬೇಕು, ಜೊತೆಗೆ ಪರಿಸರ ರಕ್ಷಣೆಯನ್ನು ನೀವೆಲ್ಲರೂ ಕೂಡ ಮಾಡಬೇಕು. ಹಾಗೆ ಮಕ್ಕಳೇ, ಸ್ವಲ್ಪ ವ್ಯಾಕರಣಾಂಶವನ್ನು ನೋಡೋಣ. ಪರ್ಯಾಯವಾಚಿ ಶಬ್ದ ಹಿಮ್ಮತ್, ಧೈರ್ಯ, ಸಾಹಸ್. ಪಾನಿ, ಜಲ್, ಉದಕ್,
ಪಾನಿ ಮನೆ ನೀರು ಮಕ್ಕಳೇ ವಾಟರ್. पेड़ वृक्ष पौधा कन्नड़ में मरा ट्री. पक्षी पंछी विहग बर्ड. महिला नारी औरत. तबीयत आरोग्य स्वस्थ. ನೋಡಿ ಮಕ್ಕಳೇ ನಂತರ ವಿಲೋಮ ಶಬ್ದ ಉಲ್ಟಾ ಶಬ್ದ ವಿರುದ್ಧಾರ್ಥಕ ಶಬ್ದ. ಜನ್ಮ मृत्यु. जनन मरण. आसान मुश्किल. सरल कठिन. गरीब अमीर. अपना पराया. छोटा बड़ा. रक्षक भक्षक. जो आगे देखिए बच्चों अन्य वचन. वचन में दो विभाग किया जाता है, एक वचन और बहुवचन. व्यवस्था व्यवस्थाएं. सेवा सेवाएं. पक्षी पक्षियाँ. गाली गालियाँ. बच्चा बच्चे. घर घर. पुत्र पुत्र. आगे देखिए बच्चों अन्य लिंग. हिंदी में दो लिंग है, पुल्लिंग और स्त्रीलिंग. पति पत्नी. पिता माता. बाप माँ. पुरुष महिला. आदमी औरत. बच्चा बच्ची. बालक बालिका. और आगे देखिए बच्चों प्रेरणार्थक रूप. प्रथम प्रेरणार्थक और द्वितीय प्रेरणार्थक. कर कराना करवाना. चलना ಚಲಾನಾ ಚಲ್ವಾನ. ನೋಡಿ ಮಕ್ಕಳೇ ಕ್ರಿಯಾಪದದಕ್ಕೂ ಮೊದಲು ಧಾತು ಶಬ್ದ ಇರುತ್ತೆ. ಕರ್ ಕರಾನ ಕರ್ವಾನ. ಚಲ್ ಚಲ್ನಾ ಚಲಾನ ಚಲ್ವಾನ. ಮಕ್ಕಳೇ ನೀವು ಕ್ಲಾಸಲ್ಲಿ ಬರ್ತೀರಲ್ವ ಆವಾಗ ಇದನ್ನು ವಿಸ್ತೃತ ರೂಪವನ್ನು ನಾನು ವಿವರಿಸಿ ಹೇಳ್ತೇನೆ ಮಕ್ಕಳೇ. ಈಗ ಹಾಗೆ ರೀಡ್ ಮಾಡ್ತೀನಿ ನೋಡ್ಕೊಳ್ಳಿ. ಚಲ್ನಾ ಚಲಾನ ಚಲ್ವಾನ. ಬನ್ನಾ ಬನಾನ ಬನ್ವಾನ. उठना उठाना उठवाना. हंसना हंसना हंसवाना. समझना समझाना समझवाना. ನೋಡಿ ಮಕ್ಕಳೇ ನಂತರ एक शब्द दो. जो पति पत्नी हो कहते हैं दंपति. जिसकी कोई संतान ना हो निसंतान. राह पर चलने वाला राही. जो पढ़ा लिखा ना हो अनपढ़. कविता लिखने वाला कवि कहते हैं. जो मानने योग्य हो मान्य है. जिसका कोई ना हो अनाथ. ನೋಡಿ ಮಕ್ಕಳೇ ನಂತರ एक वाक्य में प्रश्न उत्तर. गुब्बी तालुक किस जिले में स्थित है? गुब्बी तालुक तुमकूर जिले में स्थित है. दूसरा प्रश्न तिम्मक्का के माँ बाप अपना पेट कैसे पालते थे? तिम्मक्का के माँ बाप मेहनत मजदूरी करते हुए अपना पेट पालते थे. तीसरा प्रश्न चिक्कैया क्या काम करते थे? चिक्कैया रोज दूसरों के खेत में पसीना बहाकर काम किया करते थे. चौथा प्रश्न एक दिन चिक्कैया और तिम्मक्का ने मजदूरी नहीं की तो परिणाम क्या होता था? एक दिन चिक्कैया और तिम्मक्का ने मजदूरी नहीं की तो उन्हें भूखे रहना पड़ता था. ನೋಡಿ ಮಕ್ಕಳೇ ಒಂದು ದಿನ ದುಡಿಮೆ ಇಲ್ಲ ಅಂದರೆ ಅವರು ಹಸಿವಿನಿಂದ ಇರಬೇಕಾಗಿತ್ತು ಚಿಕ್ಕರಂಗಯ್ಯ ಮತ್ತು ತಿಮ್ಮಕ್ಕ ಅವರು. जानवरों के लिए तिम्मक्का दंपति ने क्या इंतजाम किया? जानवरों के लिए तिम्मक्का दंपति ने पीने का पानी का इंतजाम किया. तिम्मक्का दंपति ने बरगद के डाले कहाँ लगाए? तिम्मक्का दंपति ने बरगद के डाल हलिकल और कुदर के बीच के 4 किलोमीटर के रास्ते के दोनों ओर लगाए. ನೋಡಿ ಮಕ್ಕಳೇ ತಿಮ್ಮಕ್ಕಾಜಿಯವರು ಹುಲಿಕಲ್ ಮತ್ತು ಕುದೂರ್ ಸ್ಥಳದ ಎರಡೂ ರಸ್ತೆಯ
ಎರಡೂ ಭಾಗಗಳಲ್ಲಿ ಮರಗಳನ್ನು ನೆಟ್ಟರು. ಎಷ್ಟು ಕಿಲೋಮೀಟರ್? 4 ಕಿಲೋಮೀಟರ್ವರೆಗೂ ಮರಗಳನ್ನು ನೆಟ್ಟು ಅದಕ್ಕೆ ನೀರುಣಿಸ್ತಕ್ಕಂಥ ಕೆಲಸವನ್ನು ತಿಮ್ಮಕ್ಕಾಜಿಯವರು ಮಾಡಿದರು. 7वां प्रश्न, पर्यावरण संरक्षण के साथ तिम्मक्का और कौन सा काम कर रही है? पर्यावरण रक्षण के साथ तिम्मक्का समाज सेवा का काम कर रही. ಮರಗಳನ್ನು ನೆಡೋದಷ್ಟೇ ಅಲ್ಲ, ಸಮಾಜ ಸೇವೆಯನ್ನು ಕೂಡ ಈಕೆ ಮಾಡಿದರು. तिम्मक्का दीन दुखियों की सेवा के लिए क्या समर्पित कर रही है? तिम्मक्का को पुरस्कार के रूप में जो भी धनराशि मिल रही है उसे वह दीन दलितों की सेवा के लिए अर्पित कर रही है. ನೋಡಿ ಮಕ್ಕಳೇ, ಇವರಿಗೆ ಹಲವಾರು ಪುರಸ್ಕಾರಗಳನ್ನು ತಗೊಂಡ್ರು. ಅದು ಧನದ ರೂಪದಲ್ಲೂ ಕೂಡ, ಧನ ಮೀನ್ಸ್ ಹಣದ ರೂಪದಲ್ಲೂ ಕೂಡ ಬಂತು. ಆದರೆ ಇವರು ಅದನ್ನು ಬಳಸ್ಕೊಳ್ದೇನೆ ಬಡವರಿಗೆ, ಬಲ್ಲಿದರಿಗೆ ಈ ಹಣವನ್ನು ದಾನ ಮಾಡೋದ್ರ ಮೂಲಕ ಸಮಾಜ ಸೇವೆಯನ್ನು ಮಾಡಿದರು. 2-3 वाक्य में उत्तर लिखिए. पहला प्रश्न, तिम्मक्का दंपति किस प्रकार के धर्म कार्य में लगा गए? तिम्मक्का दंपतियों ने निश्चय किया कि अपने आप को किसी धर्म कार्य में लगा ले. उनके माँ गांव के पास ही श्री रंगस्वामी की मंदिर था, जहाँ हर साल मेला लगता था. वहाँ आने वाले जानवरों के लिए पीने के पानी का इंतजाम किया. दूसरा प्रश्न, तिम्मक्का ने बरगद के डालों को कैसे पाला पोसा? बरगद पेड़ों ಯಾವ ರೀತಿ ಪಾಲನೆ ಪೋಷಣೆಯನ್ನು ಮಾಡಿದರು? तिम्मक्का ने बरगद के डालों को हुलिकल और कुदूर के बीच के 4 किमी के रास्ते के दोनों ओर बरगद के डाल लगाए. उन पेड़ों को भेड़ बकरियों से रक्षा करने की व्यवस्था की. उन्हें अपने बच्चों की तरह प्रेम से पालना पोस किया. ನೋಡಿ ಮಕ್ಕಳೇ, ಮರಗಳನ್ನು ಕುರಿ ಮತ್ತು ಮೇಕೆಗಳಿಂದ ರಕ್ಷಣೆ ಮಾಡಲಿಕ್ಕೋಸ್ಕರ ಅವರು ಹಲವಾರು ಶ್ರಮವನ್ನು ಪಟ್ಟು ಮರಗಳನ್ನು ಬೆಳೆಸಿದರು. 3रा प्रश्न, तिम्मक्का के जीवन में कैसी मुसीबत आ गई? तिम्मक्का के जीवन में मुसीबत की घड़ियाँ शुरू हुई. तिम्मक्का के पति की तबीयत खराब हुई. बुरी हालत में चिक्कैया चल बसे. तिम्मक्का अब अकेली पड़ गई. 4वां प्रश्न, तिम्मक्का ने क्या संकल्प किया है? तिम्मक्का अपने पति की याद में उन्होंने हुलिकल ग्राम में गरीबों की निःशुल्क चिकित्सा के लिए एक अस्पताल के निर्माण कराने का संकल्प किया. ಪತಿಯ ನೆನಪಿಗೋಸ್ಕರ ಇವರು ಒಂದು ಆಸ್ಪತ್ರೆಯನ್ನು ತೆರೆದರು. ವಾಕ್ಯ ಮೇ ಪ್ರಯೋಗ ಕೀಜಿಯೆ ಮಕ್ಕಳೇ. ನೋಡಿ, ಸ್ವಂತ ವಾಕ್ಯದಲ್ಲಿ ಮಾಡಬೇಕು. मिसाल, समाज सेवा के क्षेत्र में तिम्मक्का एक मिसाल बन गई है. दूसरा, मेहनत मजदूरी, हमारे माँ बाप मेहनत मजदूरी करके अपना पेट पालते थे. तीसरा, पसीना बहना, विद्यार्थी पसीना बहनकर पढ़ते थे. धर्म कार्य, डॉक्टर वीरेंद्र हेगड़े जी ने अनेक धर्म कार्य किया है. 5वां जो है ना, तबीयत, मेरे दादी जी की तबीयत खराब हुई. तबीयत माने स्वस्थ, आरोग्य. मनुष्य के जीवन में पैसे नहीं तो ಮುಸೀಬತ್ ಅಲ್ವಾ? ಮುಸೀಬತ್, ಮನುಷ್ಯನ ಜೀವನದಲ್ಲಿ ಹಣಕ್ಕೆ ಹೆಚ್ಚಿನ ಬೆಲೆ ಇದೆ. ನೋಡಿ ಮಕ್ಕಳೇ, ಹಾಗಾದರೆ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಯ್ತಲ್ವಾ ತಿಮ್ಮಕ್ಕ ಅವರ ಪಾಠ. ತಬ್ ತಕ್ ಕೆ ಲಿಯೆ ಆಪ್ ಸಭಿ ಕೋ ಧನ್ಯವಾದ.